ಸೊ ಎಸ್ ಕೆಲಿ ಕ್ಲಾಕಿಂದ ಕ್ಲಾಕ್ಗೆ ಇನ್ಪುಟ್ ಕೊಡ್ತೀವಿ, ಡೇಟಾಯಿಂದ ಡೇಟಾಗೆ ಇನ್ಪುಟ್ ಕೊಡ್ತೀವಿ. ನೆಕ್ಸ್ಟು ಡೇಟಾ ಪಿನ್ಸಿಂದ ಇಲ್ಲಿ ಡೇಟಾ ಕಂಟ್ರೋಲ್ಗೆ ಇನ್ಪುಟ್ಸ್ ಕೊಡ್ತೀವಿ. ಸೊ ಎಸ್ ಕೆಲಿ ಸೈನ್ 1 ಮಾತ್ರ ಕೊಡಬೇಕು. ಸೈನ್ 1ಇಂದ ಇನ್ಪುಟ್ 1 ಕೊಡ್ತೀವಿ. ಸೈನ್ 2ನ ಗ್ರೌಂಡ್ ಮಾಡ್ಕೋತೀವಿ. ನೆಕ್ಸ್ಟು ಈಗ ಮಾಡ್ಯುಲೇಷನ್ ನೋಡಬೇಕು. ಮಾಡ್ಯುಲೇಷನ್ಗೆ ಔಟ್ಪುಟ್ನ ಇಲ್ಲಿಂದ ನೋಡಬೇಕು. ಕಾಮನ್ ಗ್ರೌಂಡ್ ಎರಡಕ್ಕೂ ಇಲ್ಲಿ ತೊಗೊಂಡಿರ್ತೀವಿ. ಇನ್ಪುಟ್ದು ಡೇಟಾ ಪಿನ್ ನೋಡೋದಕ್ಕೆ ಇಲ್ಲಿಂದ ಕನೆಕ್ಷನ್ ಕೊಡ್ಕೋತೀವಿ. ನೆಕ್ಸ್ಟ್ ಸಿ ಆರ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಸೇಮ್ ಏನು ಡಿಲೇ ಬಂದಿಲ್ಲ. ಸೇಮ್ ಪಾಸಿಟಿವ್ ಆ್ಯಂಪ್ಲಿಟ್ಯೂಡಲ್ಲಿ ಮಾತ್ರ ಪಾಸಿಟಿವ್ ಸಿಗ್ನಲ್, ಅಂದರೆ ಆ್ಯಂಪ್ಲಿಟ್ಯೂಡ್ ಮಾತ್ರ ಇದೆ, ನೆಗೆಟಿವಲ್ಲಿ 0 ಇದೆ. ಡಿಮಾಡ್ಯುಲೇಷನ್ಗೆ ಬಂದಾಗ ಇಲ್ಲಿಂದ ಡಿಮಾಡ್ಯುಲೇಷನ್ ಡೇಟಾ ಔಟ್ಪುಟಲ್ಲಿ ನೋಡ್ತೀವಿ. ಔಟ್ಪುಟ್ ನೋಡಿದಾಗ ಸೇಮ್ ಇದೆ. ಒಂದು 0.2 ಅಷ್ಟು ಡಿಲೇ ಬಂದಿದೆ. ಅದನ್ನ ನಾವು ನೋಟ್ ಮಾಡ್ಕೋತೀವಿ ವಿತ್ ಟೈಮ್. ವೋಲ್ಟ್ಸ್ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಡಿಲೇ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ.